ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಕ್ರೀಡಾ ಲಹರಿ. ಕೊಡಗಿನ ಕ್ರೀಡಾ ಸಾಧಕರೊಂದಿಗೆ ಮಾತುಕತೆ ಕೇಳಿ. ಕಾರ್ಯಕ್ರಮ ಕ್ರೀಡಾ ಲಹರಿ. ಎಲ್ಲ ಕೆಳಗರಿಗೂ ಇಂದಿನ ಕ್ರೀಡಾ ಲಹರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮೊದಲು ಬಾಕ್ಸಿಂಗ್ ನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮಿಂಚುತ್ತಿದ್ದು, ನಂತರ ಇದೀಗ ಮಾಸ್ಟರ್ ಅಥ್ಲೆಟಿಕ್ಸ್ ನಲ್ಲಿ ಶಾರ್ಟ್ ಪುಟ್ ನಲ್ಲಿ ಸಾಧನೆ ಮಾಡುತ್ತಿರುವಂತಹ ಮುತ್ತಾರ್ಮುಡಿ ಗ್ರಾಮದ ಪಾರೆಮಜ್ಜಲು ಕುಸುಮ್ ಕಾರ್ಯಪ್ಪ ಇವರಿದ್ದಾರೆ. ಇವರ ಕ್ರೀಡಾ ಜೀವನದ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ನಮಸ್ಕಾರ. ನಮಸ್ತೆ. ಹೇಳಿ ಕುಸುಮ್ ಅವರೇ, ನಿಮ್ಮ ಒಂದು ಕ್ರೀಡಾ ಜೀವನ ಯಾವಾಗಿನಿಂದ ಆರಂಭವಾಯಿತು? 1989ರಿಂದ ನನ್ನ ಕ್ರೀಡಾ ಜೀವನ ಸ್ಟಾರ್ಟ್ ಆಗಿರೋದು. ನಾನು ಸುಳ್ಯದಲ್ಲಿ PUC ಮಾಡ್ತಿರುವಾಗ ಶಾರ್ಟ್ ಪುಟ್ ಅಲ್ಲಿ ನಾನು ಕಾಲೇಜ್ ಲೆವೆಲ್ ಪ್ರಥಮ ಸ್ಥಾನ ಪಡಿತಿದ್ದೆ. ಹಾಗೆ ಪ್ರತಿ ವರ್ಷವೂ ನಮ್ಮಲ್ಲಿ ಮೂರಾಡು ಕೈಲುಮುರ್ತ ಸ್ಪೋರ್ಟ್ಸ್ ಅಲ್ಲಿ ನಾನು ಭಾಗವಹಿಸ್ತಿದ್ದೆ. ನಂತರ ನಾನು ಡಿಗ್ರಿಗೆ ಬ್ಯಾಂಗ್ಳೂರ್ ನ್ಯಾಷನಲ್ ಕಾಲೇಜಲ್ಲಿ ಓದ್ತಿರುವಾಗ ಅಲ್ಲಿ ಶಾರ್ಟ್ ಪುಟ್, ಡಿಸ್ಕಸ್ ಥ್ರೋ ಹಾಗೂ ಜಾವೆಲಿನ್ ಥ್ರೋನ ಅಲ್ಲಿ ಸಹ ಪ್ರಥಮ ಸ್ಥಾನ ಪಡ್ಕೊಂಡಿದ್ದೆ. ಆ ನಡುವೆ ನಾನು ವಾಲಿಬಾಲ್ ಸೆಲೆಕ್ಷನ್ಗೆ ನಾನು ಹೋಗಿದ್ದೆ ಅಲ್ಲಿಗೆ. ನಂತರ ಅಲ್ಲಿ ನನಗೆ ವಾಲಿಬಾಲ್ ಸೆಲೆಕ್ಷನ್ ಆಗದ ಕಾರಣ ಕ್ರೀಡಾಧಿಕಾರಿಯಾಗಿದ್ದಂತ ಅಪ್ಪಚ್ಚು ಅವರು ಅಲ್ಲಿ ಅಥ್ಲೆಟಿಕ್ ಕೋಚ್ ಆಗಿದ್ರು. ಆವಾಗ ನನ್ನ ಪರ್ಸನಾಲಿಟಿ ನೋಡಿ, ನೀನು ವಾಲಿಬಾಲ್ ನೀನು ಸೇರದಿದ್ರು ಬೇಜಾರು ಮಾಡ್ಬೇಡ, ಬಾ ನಿನ್ನ ಬಾಕ್ಸಿಂಗ್ ಗೆ ಸೇರ್ಸ್ತೀವಿ ಅಂತ ಹೇಳಿ, ಆಗ ಬರ್ಮನ್ ಅಂತ ಹೇಳಿ ಪೊಲೀಸ್ ಆಫೀಸರ್ ಇದ್ರು, ಅವ್ರನ್ನ ಡೈರೆಕ್ಟ್ ಆಗಿ ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ನನ್ನನ್ನ ಬಾಕ್ಸಿಂಗ್ ಇದಕ್ಕೆ ಸೇರಿಸಿದ್ರು. ಪ್ರಥಮ ವರ್ಷನೇ ಆವಾಗ ನಾನು ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದು, ನಂತರ ರಾಷ್ಟ್ರ ಮಟ್ಟದಲ್ಲಿ ಕಂಚಿನ ಪದಕ ಪಡೆದೆ, ಅದು ಜಮ್ಶೆಡ್ಪುರ್ ನ್ಯಾಷನಲ್ಸ್ ಅಲ್ಲಿ. ಆಗ 3 ಬಾರಿ ನಾನು ರಾಷ್ಟ್ರೀಯ ಇದರಲ್ಲಿ ಭಾಗವಹಿಸಿ ಚಾನಂಡ ಅಯ್ಯಪ್ಪ ಅಂತ ಹೇಳಿ ಲೆಫ್ಟಿನೆಂಟ್ ಕರ್ನಲ್ ಆಗಿದ್ರು. ನಂತರ ಇವರು ಕೆಮ್ಮಯ್ಯ ಅಂತೇಳಿ ಅವರು ಸಹ ಕರ್ನಲ್ ಆಗಿದ್ರು. ಅವರು ಬಂದು ನನ್ನನ್ನ, ನೀವು ಬಾಕ್ಸಿಂಗ್ ಆರ್ಮಿಗೆ ಬಂದು ಸರ್ವಿಸಸ್ ಟೀಮ್ ಅಲ್ಲಿ ಆಡಿ ಅಂತ ಹೇಳಿ ನಾನು ಆರ್ಮಿಗೆ 1 ವರ್ಷ 2 ತಿಂಗಳು ಆರ್ಮಿಲಿದ್ದೆ. ನಂತರ ಹಾಗೆ ಬಿಟ್ಟು ಬೇಡ ಅಂತ ಹೇಳಿ ಹಾಗೆ ನಾನು ಇಲ್ಲಿಗೆ ಊರಿಗೆ ಬಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಂದ್ರೆ ಆಗಿನ ಕಾಲದಲ್ಲಿ ಈಗ ನೋಡೋದಾದ್ರೆ ಕೊಡಗಿನ ಮಟ್ಟಕ್ಕೆ ಈ ತರ ಬಾಕ್ಸಿಂಗ್ ಎಲ್ಲ ಒಂದು ಹೊಸ ಕ್ರೀಡೆ, ಮತ್ತೆ ಅದ್ರಿಗೆ ದೊಡ್ಡ ಒಲವಿರ್ಲಿಲ್ಲ. ಆ ಸಂದರ್ಭದಲ್ಲಿ ನೀವು ಅದಕ್ಕೆ ಹೋದಾಗ ಹೇಗಿತ್ತು ಜನಗಳ ಒಂದು ರಿಯಾಕ್ಷನ್ಸ್? ಅಂದ್ರೆ ಒಳ್ಳೆ ಒಂದಕ್ಕೆ ಹೋಗ್ತಿದ್ದಾರೆ ಅನ್ಸ್ತಿತ್ತಾ, ಅಥವಾ ಅದರ ಬಗ್ಗೆ ಒಂದು ನಾಲೆಜ್ ಇರ್ಲಿಲ್ವಾ, ಹೇಗೆ? ನಮಗೆ ಬಾಕ್ಸಿಂಗ್ ಅಲ್ಲಿ ಜಾಬ್ ಆಪರ್ಚುನಿಟೀಸ್ ಏನಿರ್ಲಿಲ್ಲ. ಅಂದ್ರೆ ಬಾಕ್ಸಿಂಗ್ ಕೆಲವೇ ವ್ಯಕ್ತಿಗಳಿದ್ರು. ನಮ್ಮ ಕೊಡಗಿನಿಂದ ಅವಾಗ CC ಮಾಚೆ ಅವರು ಅರ್ಜುನ್ ಅವಾರ್ಡ್ ಆಗಿದ್ರು, ಅವರು ನಂದು ಕೋಚ್ ಆಗಿದ್ರು. ಮತ್ತೆ ಕೀತೇಂಡ ನಾಣೆ ಅಂತೇಳಿ ಅವರು ಏಷ್ಯನ್ ಮೆಡಲಿಸ್ಟ್, ಅವರು ನನಗೆ ಕೋಚ್ ಆಗಿದ್ರು. ಹಾಗೆ ಚೀಕಂಡ ಚಂಗಪ್ಪ ಅಂತೇಳಿ ಅವರು ಸಹ ಏಷ್ಯಾ ಮೆಡಲಿಸ್ಟ್ ಆಗಿದ್ರು. ನಂತರ ಆಗಿನ ಕಾಲದಲ್ಲಿ ಕೊಡಗಲ್ಲಿ ನಾನೇ ಒಂದು 4ನೇ 5ನೇ ಇದರಲ್ಲಿ ಭಾಗವಹಿಸಿದೆ ಅಂತ ಒಂದು ನನ್ನ ಅಭಿಪ್ರಾಯ ಆಗಿರ್ತದೆ. ತುಂಬಾ ಜನರು ಸಿವಿಲ್ ಅಲ್ಲಿ, ಅಂದ್ರೆ ಆರ್ಮಿಲಿ ಬೇರೆ ಕಡೆ ಎಲ್ಲ ಬಾಕ್ಸಿಂಗ್ ಅಲ್ಲಿ ಭಾಗವಹಿಸ್ತಿದ್ರು, ಆದ್ರೆ ಕಾಲೇಜ್ ಲೆವೆಲ್ ಓದ್ತಿರುವಾಗ ಅಲ್ಲಿ ಭಾಗವಹಿಸ್ತಿದ್ದು ಬಾರಿ ಕಮ್ಮಿ. ಅಂದ್ರೆ ನಿಮಗೆ ಹೇಳಿದ್ರೆ ಅವಕಾಶ ಸಿಕ್ತು ಸರ್ವಿಸಸ್ ಅಲ್ಲಿ ಇರ್ಲಿಕ್ಕೆ ಅಂತ, ಅದು ಪರ್ಮನೆಂಟ್ ಆಗಿತ್ತು ಅಥವಾ ಒಂದು ಕೆಲವು ವರ್ಷಗಳಿಗೆ ಮಾತ್ರ ಸೀಮಿತವಾಗಿತ್ತ, ಹೇಗೆ? ಇಲ್ಲ, ನಾನು ಸೆಂಟ್ರಲ್ ಟೀಮ್ ಮೆಡ್ರಾಸ್ ಇಂಜಿನಿಯರ್ಸ್ ಗ್ರೂಪ್ ಅಲ್ಲಿ ಸರ್ವಿಸಸ್ ಟೀಮ್ ಇದ್ದು, ನನ್ನನ್ನ ಅಂದ್ರೆ ಅಪಾಯಿಂಟ್ಮೆಂಟ್ ನನಗೆ ಡೈರೆಕ್ಟ್ ಹೌಲ್ದಾರ್ ಆಗಿ ನನ್ನ ಅಪಾಯಿಂಟ್ಮೆಂಟ್ ಮಾಡಿ ನಾನು ಕಾಲೇಜಿಗೂ ನಾನು ಹೋಗಿ ಬರ್ತಿದ್ದೆ. ನಾನು ಫೈನಲ್ ಇಯರ್ ಡಿಗ್ರಿಲಿ ಇದ್ದೆ. ನಂತರ ನಾನು ಬಂದ್ರೆ ನನಗೆ ಯಾಕೋ ಅಲ್ಲಿ ನನಗೆ ಡೈಲಿ ಫೈಟ್ ಇರ್ತಿತ್ತು. ಬೆಳಗ್ಗೆ ಎದ್ದಾಗ ತುಂಬಾ ಇಂಜುರೀಸ್ ಕಾಣ್ತಿತ್ತು, ನನಗೆ ಬೇಡ ಅಂತೇಳಿ ವಾಪಸ್ ಬಂದೆ. ಅಂದ್ರೆ ಬಂದ ಮೇಲೆ ಮತ್ತೆ ಬೇರೆ ಕಡೆ ಅವಕಾಶಗಳು ಸಿಕ್ತಿತ್ತಾ, ಹೇಗೆ? ಇಲ್ಲ, ನಾನು ಬಂದಾಗೆ ನಾನು ನನ್ನ ವೃತ್ತಿ ಜೀವನದಲ್ಲಿ ನಾನು ಬ್ಯುಸಿ ಆದೆ. ಹಾಗೆ ಒಂದು ಕಾಲದಲ್ಲಿ ರಾಷ್ಟ್ರ ಮಟ್ಟದ ಬಾಕ್ಸಿಂಗ್ ಅಲ್ಲಿ ಹೆಸರು ಮಾಡಿ ನಂತರ ನಿಮ್ಮದೇ ಒಂದು ಜೀವನವನ್ನ ಕಂಡುಕೊಂಡ್ರಿ. ಈಗ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಕ್ರೀಡೆಯತ್ತ ಬರ್ತಾ ಇದ್ರಿ, ಅದು ಮಾಸ್ಟರ್ ಅಥ್ಲೆಟಿಕ್ಸ್ ಅಲ್ಲಿ ಶಾರ್ಟ್ ಪುಟ್ ಅನ್ನ ತಗೋತಾ ಇದ್ರಿ, ಅದ್ರ ಬಗ್ಗೆ ಹೇಳ್ಬೋದಾ? ಒಂದ್ ದಿವಸ ಹೀಗೆ ನಮ್ಮ ಯಾವ್ದೋ ಒಂದು ಮದುವೆ ಫಂಕ್ಷನ್ ಅಲ್ಲಿ ನಮ್ಮ ಕ್ರೀಡಾ ಪ್ರಾಧಿಕಾರದ ಪಚ್ಚು ಅವರು ಒಂದ್ ದಿವಸ ಸಿಕ್ಕಿ, ಕುಸುಮ, ಏನು ನೀನು ಶಾರ್ಟ್ ಪುಟ್ ನಿನ್ಗೆ ಇದ್ ಮಾಡಬಹುದಲ್ಲ, ಮಾಸ್ಟರ್ಸ್ ಹೋಗು ಅಂತ ಹೇಳಿ ಅವರೇ ನನಗೆ ಮೊದಲದಾಗಿ ಪ್ರೋತ್ಸಾಹ ಮಾಡಿರೋದು. ಹಾಗೆ ಬ್ಯಾಂಗ್ಳೂರಲ್ಲಿ ಸ್ಟೇಟ್ ಮೀಟ್ ಆಯಿತು, ನ್ಯಾಷನಲ್ ಮೀಟ್ ಆದಾಗ ಅಲ್ಲಿ ನಾನು ಶಾರ್ಟ್ ಪುಟ್ ಅಲ್ಲಿ ಪ್ರಥಮ ಸ್ಥಾನ ಪಡ್ಕೊಂಡೆ. ಪ್ಲಸ್ ಗೋದಲ್ಲಿ ಒಂದು ಮೀಟ್ ಆಯಿತು, ಅದರಲ್ಲೂ ನಾನು ನ್ಯಾಷನಲ್ ಮೀಟ್ ಅದರಲ್ಲಿ ಫಸ್ಟ್ ಪ್ಲೇಸ್ ತಗೊಂಡೆ. ಆದ್ರೆ ಆಸ್ಟ್ರೇಲಿಯಾಕ್ಕೆ ನಾನು ಇಂಡಿಯಾದಿಂದ ರೆಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿ ಆಗುವಂತ ಸಮಯದಲ್ಲಿ ಎಲ್ಲ ಸುಮಾರು 1,80,000 ರೂಪಾಯಿ ಹಣ ಎಲ್ಲ ಕಟ್ಟಿ, ಎಲ್ಲ ಫ್ಲೈಟ್ ಟಿಕೆಟ್, ಹೋಟ್ಲ್ ಎಲ್ಲ ಬುಕಿಂಗ್ ಎಲ್ಲ ಆಗಿ ಲಾಸ್ಟ್ ಅವರ್ಲಿ ನನಗೆ ವೀಸಾ ಸಿಗ್ಲಿಲ್ಲ. ಅಂದ್ರೆ ನಮಗೆ ಮಾಚಮ್ಮ, ನಾನು ಮತ್ತೆ ಇನ್ನಿಬ್ರು ನಮ್ಮ ಸೀನಿಯರ್ ಮೋಸ್ಟ್ ಲಾಸ್ಟ್ ಟೈಮ್ ಅವ್ರು ಹೋಗಿದ್ರು, ನಾನು ಹೋಗ್ಲಿಲ್ಲ.
ಅದು ಸುಮ್ಮನೆ ಈ ಆರ್ಗನೈಸರ್ಸ್ ಅವರು ಸ್ವಲ್ಪ ಏನೋ ಒಂದು ಇದರಲ್ಲಿ ಮಾಡಿ ಅಸಮಾಧಾನ ಆಗಿ ನಾನು ಹೋಗ್ಲಿಲ್ಲ. ಅಂದ್ರೆ ಲಾಸ್ಟ್ ಟೈಮ್ ಹೋಗ್ಬೇಕಾಗಿದ್ದು ಕ್ಯಾನ್ಸಲ್ ಆಗಿ ಪುನಃ ಇವ್ರು ಸುಮ್ಮನೆ ಅಂದ್ರೆ ಎಲ್ಲಾ ಕಂಟ್ರೀಸ್ ಇರ್ಲಿಲ್ಲ ಅಲ್ಲಿ, ಆದ ಕಾರಣ ನಾನು ಹೋಗ್ಲಿಲ್ಲ. ಮೇನ್ ಆಗಿ ಕ್ರೀಡೆ ಏನು ಅಂತ ಹೇಳಿದ್ರೆ ನಮಗೆ ರೆಗ್ಯುಲರ್ ಆಗಿ ಬಾಡಿ ಫಿಟ್ನೆಸ್ ಇಟ್ಕೊಳ್ಬೇಕು. ಈವೆಂಟ್ ಉಂಟು ಅಂತ ಹೇಳುವಾಗ ನಾವು ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡ್ತೀವಿ, ಪ್ರಾಕ್ಟೀಸ್ ಮಾಡ್ತೀವಿ. ನಂತರ ಹೆಲ್ತ್ ಕಂಡೀಷನ್ ಚೆನ್ನಾಗಿರ್ತದೆ ಅಂತ ಹೇಳಿ ಒಂದು ಉದ್ದೇಶ ಅಷ್ಟೇ. ಅಂದ್ರೆ ಸರ್ಕಾರದಿಂದ ಇದರಿಂದ ಯಾವುದೇ ನಮಗೆ ಪ್ರೋತ್ಸಾಹ ಏನಿಲ್ಲ. ಮೇನ್ ಆಗಿ ನಾವು ತಿಳ್ಕೊಳ್ಬೇಕಾಗಿದೆ ಅಂದ್ರೆ ನಾವು ಹೆಲ್ದಿ ಆಗಿರ್ಬೇಕು, ಎಕ್ಸರ್ಸೈಸ್ ಮಾಡಬೇಕು, ಡೈಲಿ ಫಿಟ್ನೆಸ್ ಇರಬೇಕು ಅಂತ ಹೇಳೋ ಒಂದು ಇಂಟ್ರೆಸ್ಟ್ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಅಂದ್ರೆ ಈಗಿನ ಒಂದು ನಿಮ್ಮ ಒಂದು ಸ್ಟಾಮಿನಾ ಆಗಿರ್ಬೋದು ಅಥವಾ ಸ್ಪೋರ್ಟ್ಸ್ ಹೇಗಿದೆ ಅಂದ್ರೆ ಮೊದಲು ಇರೊತ್ತಿಗೆ ಒಂದು ಯೌವನದ ಒಂದು ಉತ್ಸಾಹ ಇರ್ತಿತ್ತು, ಈಗ ಕಂಪೇರ್ ಮಾಡಿದಾಗ ಅದೇ ರೀತಿ ಒಂದು ಉತ್ಸಾಹ ಇದೆಯಾ ಅಥವಾ ಅದೇ ರೀತಿ ಸ್ಟಾಮಿನಾ ಮೇಂಟೈನ್ ಮಾಡ್ತಿದ್ರೆ ಹೇಗೆ? ಉತ್ಸಾಹಕ್ಕೆ ಏನು ಕಡಿಮೆ ಏನಿಲ್ಲ. ಇವತ್ತು ನಾನು ಗೂಗಲ್ ಸರ್ಚ್ ಮಾಡಿದ್ರೆ ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ ನಾನು ಹೊಡೆಯುವಂತ ಥ್ರೋ ಇವತ್ತು ವರ್ಲ್ಡ್ ಅಲ್ಲಿ ನಾನು ಅಂದ್ರೆ ಗೂಗಲ್ ಸರ್ಚ್ ಮಾಡಿದಾಗ ಯಾವ ಯಾವ ಇಂಟರ್ನ್ಯಾಷನಲ್ ಮೀಟ್ ಅಲ್ಲಿ ಯಾರು ಎಷ್ಟೆಷ್ಟು ಹೊಡೆದಾರ ಅಂತ ಹೇಳಿದ್ರೆ ಇವತ್ತು ನಾನು ಅವ್ರಿಗಿಂತ 1-1.5 ಮೀಟರ್ 2 ಮೀಟರ್ ಅಷ್ಟು ನಾನು ಇವತ್ತು ನಂದು ಥ್ರೋ ಇವತ್ತು ನಾನು ಅದು ಕಾಪಾಡಿಕೊಂಡು ಬಂದಿದ್ದೀನಿ. ಮತ್ತೆ ನಮ್ಮ ಕೊಡಗಲ್ಲಿ ಮೂರಾಡಲ್ಲಿ ವರ್ಷ ಕಲಿಮುತ್ತ ಸ್ಪೋರ್ಟ್ಸ್ ನಡೀತಾ ಇರ್ತದೆ. ಅದರಲ್ಲಿ ಸತತವಾಗಿ 28 ಬಾರಿ ನಾನು ಪ್ರಥಮ ಸ್ಥಾನ ಪಡ್ಕೊಂಡಿದ್ದೀನಿ. ಇವತ್ತು ನನಗೆ 53. ಆದ್ರೆ ಇವನ್ನು ನನಗೆ ಬೇಜಾರ ಅಂತ ಹೇಳಿದ್ರೆ ಯಂಗ್ಸ್ಟರ್ಸ್ ಗಳು ನಾನು ಒಂದು ಇಷ್ಟು ವಯಸ್ಸಾಗಿ ನಾವು ಹೊಡಿತಿರುವಾಗ ಇನ್ನು ಯಂಗ್ಸ್ಟರ್ಸ್ ಹೊಡೆಯೋರು ಇಲ್ಲ ಅಲ್ಲ ಅಂತ ಹೇಳಿ ಒಂದು ಬೇಜಾರಷ್ಟೇ. ಮತ್ತೆ ದಸರಾ ಮೀಟಿಗೆ ಇದೆಲ್ಲ ನಾನೇ ಪ್ರಥಮ ಸ್ಥಾನ ಪಡ್ಕೊಂಡು ಈಗ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಅಂದ್ರೆ ಆಲ್ಮೋಸ್ಟ್ ಒಂದು 3-4-5 ವರ್ಷದಿಂದ ಇಲ್ಲ. ದಸರಾ ಸ್ಪೋರ್ಟ್ಸ್ ಮಡಿಕೆಲ್ಲ ನಾನೇ ಪ್ರಥಮ ಸ್ಥಾನ ಪಡ್ಕೊಂಡಿದ್ದೀನಿ. ಈಗ ನೀವು ಹೇಳಿದ್ರಿ ಪ್ರಪಂಚದ ಒಂದು ಸ್ಟಾಟಿಕ್ಸ್ ತಕೊಂಡ್ರೆ ಅದರಲ್ಲಿ ನೀವು ಉತ್ತಮವಾದ ಒಂದು ಥ್ರೋನ ಮಾಡ್ತಾ ಇದೀರಿ ಅಂತ ಹೇಳಿ. ಅದೇ ಒಂದು ಥ್ರೋನ್ ಇಟ್ಕೊಂಡು ನೀವು ಯಾಕೆ ಒಂದು ಆ ತರದ ಒಂದು ಟೂರ್ನಮೆಂಟ್ ಟಾರ್ಗೆಟ್ ಮಾಡಬಾರ್ದು? ಏನ್ ನಮ್ಮನ್ನು ಕರ್ಕೊಂಡು ಹೋಗ್ತಿರೋರು ಅವ್ರು ಪ್ರೈವೇಟ್ ಆರ್ಗನೈಸರ್ಸ್. ಅವರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಒಂದು ಬಿಸ್ನೆಸ್ ಟೈಪ್ ಅದನ್ನ ಮಾಡಿಕೊಂಡಿದ್ದಾರೆ. ಅಂದ್ರೆ ಸುಮ್ಮನೆ ಅವ್ರನ್ನ ನಮ್ಮನ್ನ ಸರಿಯಾಗಿ ಗೈಡ್ ಮಾಡಿ ಈಗ ನಾನು ಈಗ ಆಸ್ಟ್ರೇಲಿಯಾಕ್ಕೆ ನಾನು ಕಟ್ಟಿದಂತ ದುಡ್ಡು ನನಗೆ ಇನ್ನು ಇವತ್ತವರೆಗೂ ನನಗೆ ರೀಪೇಮೆಂಟ್ ಆಗ್ಲಿಲ್ಲ. ವ್ಯಾಪಾರ ಮಾಡಿ ಏನೋ ಬಿಸ್ನೆಸ್ ಇದಿರೋದ್ರಿಂದ ಪರವಾಗಿಲ್ಲ. ಆಗ ಬಾಕಿ ಇದರನ್ನೆಲ್ಲ ನಮ್ಮ ಇದನ್ನ ಮೋಸ ಮಾಡುವಂತ ಉದ್ದೇಶನೂ ಇರ್ತದೆ. ಅದಕ್ಕಾಗಿ ನನಗೆ ಒಂಥರ ಬೇಜಾರಾಗಿ ಇಲ್ಲ ಸ್ಟೇಟ್ ಮೀಟ್ ಯಾವ ಇದರಲ್ಲಿ ನ್ಯಾಷನಲ್ ಮೀಟ್ ಮಾಡ್ಕೊಂಡಿರೋಣ ಅಂತೇಳಿ ಚಿಂತನೆ ಮಾಡ್ತಿದ್ದೀನಿ ಅಷ್ಟೇ. ಆದ್ರೆ ಒಂದ್ಸಲ ನನಗೆ ಕರೆಕ್ಟ್ ಆಗಿ ಆರ್ಗನೈಸ್ ಮಾಡುವ ಯಾವ್ದೋ ಒಂದು ಗ್ರೂಪ್ ಇದೆ ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಒಂದ್ಸಲ ಇಂಟರ್ನ್ಯಾಷನಲ್ ಅಲ್ಲಿ ಪ್ರಥಮ ಸ್ಥಾನ ಪಡಿಬೇಕು ಅಂತೇಳಿ ಒಂದು ಆಸೆ ಇಟ್ಕೊಂಡಿದ್ದೀನಿ. ಅದು ಪ್ರಯತ್ನ ಮಾಡ್ತೀನಿ. ನೀವು ಹೇಳಿದಾಗೆ ಒಂದು ಬಿಸ್ನೆಸ್ ಅಲ್ಲಿ ನೀವು ತೊಡಗಿಸಿಕೊಂಡಿರುವವರು, ಹಾಗೆ ಅದರಲ್ಲಿ ಒಂದು ಬಿಸಿ ಇರುತ್ತೆ, ಮತ್ತೊಂದು ಟೆನ್ಷನ್ ಇದ್ದೇ ಇರುತ್ತೆ. ಅದರ ಮಧ್ಯೆಯಲ್ಲಿ ಕೂಡ ನೀವು ಕ್ರೀಡೆಯನ್ನ ಹೇಗೆ ನೀವು ಸರಿದೂಗಿಸ್ಕೊಂಡು ಹೋಗ್ತೀರಿ? ಅದಕ್ಕೆ ಎಷ್ಟು ಟೈಮ್ ಅನ್ನ ಕೊಡ್ತೀರಿ? ಇಲ್ಲ, ನಾನು ಬೆಳಿಗ್ಗೆ ಎದ್ದು ರೆಗ್ಯುಲರ್ ನಾನು ವಾಕ್ ಮಾಡ್ತೀನಿ. ಮತ್ತೆ ರೆಗ್ಯುಲರ್ ಆಗಿ ವಾಕ್ ಮಾಡಿ ಬಂದು ನಾನು ಇಂಡಸ್ಟ್ರಿಯಲ್ಲಿ ನಾನು ಒಂದು ಥ್ರೆಡ್ಮಿಲ್ ಇಟ್ಕೊಂಡಿದ್ದೀನಿ. ಅದರಲ್ಲಿ ನನಗೆ ಯಾವಾಗ ನನ್ನ ಫ್ರೀ ಶೆಡ್ಯೂಲ್ ಯಾವಾಗ ಇರ್ತದೆ ಆ ಟೈಮ್ ಅಲ್ಲಿ ನಾನು ಥ್ರೆಡ್ಮಿಲ್ ಅಲ್ಲಿ ಎಕ್ಸರ್ಸೈಸ್ ಮಾಡಿ ನಾನು ಅದನ್ನ ರನ್ನಿಂಗ್ ಮಾಡಿಬಿಟ್ಟು ನಾನು ವಾರ್ಮ್ ಅಪ್ ಮಾಡಿಕೊಂಡು ಫ್ರೀ ಇದ್ದಾಗ ನನಗೆ ಈ ಇವೆಂಟ್ ಇರುವಾಗ ಒಂದು 2 ತಿಂಗಳು 1.5 ತಿಂಗಳಿಗೆ ನಾನು ಪ್ರಾಕ್ಟೀಸ್ ಮಾಡ್ತೇನೆ. ಅದೇ ರೀತಿಯಲ್ಲಿ ನಾನು ಇದು ಮಾಡ್ತೀನಿ. ಮತ್ತೆ ರೆಗ್ಯುಲರ್ ಆಗಿ ನಾನು ವ್ಯಾಯಾಮ ಮಾಡುವಂತದನ್ನ ನಾನು ಅದನ್ನು ರೂಢಿಯಾಗಿ ಇಟ್ಕೊಂಡಿದ್ದೀನಿ. ಈಗ ಹೇಳಿದಾಗೆ ಒಂದು ಹಳ್ಳಿ ಪ್ರದೇಶದಲ್ಲಿ ಇದ್ದಾಗ ಸರ್ವೇ ಸಾಮಾನ್ಯವಾಗಿ ಎಲ್ಲ ಯಂಗ್ಸ್ಟರ್ಸ್ ಗಳಿಗೆ ಒಂದು ಸ್ಟಾಮಿನಾ ಇದ್ದೇ ಇರುತ್ತೆ. ಯಾಕಂದ್ರೆ ಅಲ್ಲಿಂದ ಓಡಾಟ ಇರ್ಬೋದು, ಗುಡ್ಡ ಹತ್ತಿ ಇರೋದು, ಈ ತರದ ಕಂಡೀಷನ್ಸ್ ಅಲ್ಲಿ. ಹಾಗೆ ಅವ್ರು ಯಾಕೆ ಇವತ್ತು ಸ್ಪೋರ್ಟ್ಸ್ ಗೆ ಹೆಚ್ಚಿನ ಒಲವು ತೋರಿಸ್ತಿಲ್ಲ ಅಂತಂದ್ರೆ, ನೀವು ನೋಡ್ತಿದ್ದಾಗೆ ನಿಮ್ಮ ಊರಲ್ಲೂ ಕೂಡ ಬಹಳಷ್ಟು ಕ್ರೀಡಾಕೂಟಗಳು ನಡೀತಿರುತ್ತೆ. ಆದ್ರೆ ಯಾರು ಕೂಡ ಅದನ್ನ ತುಂಬಾ ಸೀರಿಯಸ್ ಆಗಿ ತಗೋತಾ ಇಲ್ಲ. ಅಂದ್ರೆ ಮೇನು ಮಾಹಿತಿ ಕೊರತೆ, ಒಂದು ಪ್ರೋತ್ಸಾಹ, ಮತ್ತೆ ಸ್ಪೆಸಿಲಿಟೀಸ್ ನಮ್ಮ ಇಲ್ಲಿ ಕೊಡಗಲ್ಲಿ ತುಂಬಾ ಕಮ್ಮಿ ಇದೆ. ಮತ್ತೆ ಇವಾಗ ನಾವು ಈಗ ಪ್ರತಿಯೊಂದು ತುಂಬಾ ಟ್ಯಾಲೆಂಟ್ ಇರೋರು ಹಳ್ಳಿ ಜನರು ಇದ್ದಾರೆ. ಪ್ರತಿಯೊಂದು ಬರಬೇಕು ಅಂತ ಹೇಳಿದ್ರೆ ಅವರಿಗೆ ಈ ಕ್ರೀಡಾ ಶಾಲೆಗಳಿಗೆ ಅವರಿಗೆ ಪ್ರವೇಶ ಸಿಗುವುದಿಲ್ಲ. ಮತ್ತೆ ಈಗ ಅವರಿಗೆ ಈಗ ನಮಗೆ ಎಲ್ಲಿಂದಾದ್ರೂ ನಮಗೆ ವಿಲೇಜ್ ಇಂದ ಬಂದು ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ, ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಕೋಚ್ಗಳದ್ದು ಕೊರತೆಗಳಿದೆ. ಮಾರ್ಗದರ್ಶಕರು ಇದ್ರೆ ನಮ್ಮ ಕೊಡಗಲ್ಲಿ ಇರುವಂತ ಎಲ್ಲಾ ಪ್ರತಿಭೆಗಳನ್ನ ಮುಂದೆ ತರಬಹುದು. ಮೇನ್ ಆಗಿ ಪ್ರತಿಭೆಗಳಿಗೆ ಇಲ್ಲಿ ಅವಕಾಶ ಇಲ್ಲ ಅಷ್ಟೇ. ಪ್ರತಿಭೆಗಳಿದ್ದರೆ ಅವರಿಗೆ ಸೂಕ್ತವಾದ ವೇದಿಕೆ ಸಿಗ್ತಾ ಇಲ್ಲ. ಹಾಗೆ ನೀವು ನೋಡಿದಾಗ ನಿಮ್ಮ ಒಂದು ಸುತ್ತಮುತ್ತ ಯಾರಾದ್ರೂ ಒಂದು ಅದ್ಭುತವಾದ ಟ್ಯಾಲೆಂಟ್ ಇದ್ದು ಅವರಿಗೆ ನೀವು ಏನಾದ್ರು ವೇದಿಕೆ ಕಲ್ಪಿಸಿ ಕೊಟ್ಟಿದ್ಯಾ ಹೇಗೆ? ಹೌದು, ಈಗ ನಾನು ನನ್ನ ಚಿಕ್ಕಪ್ಪನ ಮಗನ ಮಗ ಅವನು ಇಂಜಿನಿಯರಿಂಗ್ ಮಾಡಿ ಬಂದು ಇಲ್ಲೇ ಮಲ್ಲೆ ಇದ್ದಾನೆ. ನನ್ನ ಜೊತೆಲಿ ಅವನ ನಾನು ಕರ್ಕೊಂಡು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಬೆಳಿಗ್ಗೆ ವಾಕಿಂಗ್ ಬಂದಾಗ ರೆಗ್ಯುಲರ್ ಆಗಿ ಅವನು ಕರ್ಕೊಳ್ತೇನೆ. ಅವನಿಗೆ ನಾನು ಪ್ರೋತ್ಸಾಹ ಮಾಡಿಕೊಂಡು ಅವನಿಗೆ ಈ ಟೆಕ್ನಿಕ್ ನಮ್ಮ ಹುಡುಗರಿಗೆಲ್ಲ ಹೊಡಿರಿ. ಈಗ ನಂದು 52 ವರ್ಷ 53 ವರ್ಷದಲ್ಲಿ ನಾನು ಹೊಡಿತಿದ್ದೀನಿ, ನೀವು ಯಂಗ್ಸ್ಟರ್ ಆಗಿ ನನಗಿಂತ ಪರ್ಸನಾಲಿಟಿ ಇಟ್ಕೊಂಡಿದ್ದೀರಾ ಹೇಳಿ ಅವ್ರನ್ನ ಒಂಥರ ನಾನು ಜೋಕ್ಗೆ ಅವ್ರನ್ನ ಇನ್ಸಲ್ಟ್ ಮಾಡಿಕೊಂಡು ಅವ್ರನ್ನ ಪ್ರೋತ್ಸಾಹ ಮಾಡಿಕೊಂಡು ಅವ್ರನ್ನ ಓಡಿಸ್ತಾ ಇದ್ದೇನೆ. ಅದು ನೀವು ಶಾರ್ಟ್ ಪುಟ್ ಟ್ರೈನಿಂಗ್ ಕೊಡ್ತಾ ಇರುವಂತದ್ದು.
ಹೌದು. ಹಾಗೆ ಈಗ ಬಾಕ್ಸಿಂಗ್ ಕಡೆ ಹೋಗೋದಾದ್ರೆ ಹೇಗಿರುತ್ತೆ? ಇವತ್ತು ಏನಂತಂದ್ರೆ ಭಾರತ ಒಂದು ಬಾಕ್ಸಿಂಗ್ ಅಲ್ಲಿ ಹೆಚ್ಚು ಸಾಧನೆಯನ್ನ ಮಾಡ್ತಾ ಇದೆ. ಹಾಗೆ ಹೌದು. ಅದಕ್ಕೇನಾದ್ರೂ ನೀವು ಯಾರನ್ನಾರು ಪ್ರೋತ್ಸಾಹ ಕೊಡ್ತೀರಾ? ಅಂದ್ರೆ ಬಾಕ್ಸಿಂಗ್ ಕಡೆಗೆ ಹೋಗಿ ಇಲ್ಲ, ಇವಾಗ ಕೂಡ ಅವಕಾಶ ಬಾಕ್ಸಿಂಗ್ ಇದೆ. ಅಲ್ಲಿ ಇಲ್ಲಿ ಯಾವುದೇ ಅವಕಾಶ ಇಲ್ಲ. ಒಬ್ಬ ಬಾಕ್ಸಿಂಗ್ ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ ಒಂದು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಥವಾ ನಮ್ಮ ಸ್ಪೋರ್ಟ್ಸ್ ಹಾಸ್ಟೆಲ್ ಬ್ಯಾಂಗ್ಳೂರ್ಗೆ ಹೋಗ್ಬೇಕು. ಸೆಲೆಕ್ಷನ್ ಆಗ್ಬೇಕಾದ್ರೆ ಅವ್ರಿಗೆ ಆ ಫಿಟ್ನೆಸ್ ಇದ್ದು ಅವರು ಅಲ್ಲಿ ಸೆಲೆಕ್ಟ್ ಆಗ್ಬೇಕು. ನಮ್ಮ ಟೈಮ್ ಅಲ್ಲಿ ಪ್ರತಿಭೆಗಳನ್ನ ಹೇಗೆ ಮಾಡ್ತಿದ್ರು ಅಂತ ಹೇಳಿದ್ರೆ, ಈಗ ನನ್ನ ಇವಾಗ ಅಪೋಜ್ ಸರ್ ಇದ್ದಾಗ ಅವ್ರು ನನ್ನ ನೋಡಿಬಿಟ್ಟು ಕರೆದು ನಾನು ವಾಪಸ್ ಬೇಜಾರಿ ನಡ್ಕೊಂಡು ಬರ್ತಿರುವಾಗ ನನ್ನ ಕರ್ಕೊಂಡೋಗಿ ನನ್ನ ಅವತ್ತು ಸ್ಪೋರ್ಟ್ಸ್ ಹಾಸ್ಟೆಲ್ಗೆ ಸೇರ್ಪಡೆ ಮಾಡಿಸಿದ್ರು. ಅದೇ ರೀತಿ ಬೇರೆ ಪ್ರತಿಭೆಗಳನ್ನ ಎಲ್ಲ ಇನ್ಫ್ಲುಯೆನ್ಸ್ ಅಲ್ಲಿ ಅದೇ ಲೆಕ್ಕಾಚಾರದಲ್ಲಿ ಸ್ಪೋರ್ಟ್ಸ್ ಹಾಸ್ಟೆಲ್ ಅಲ್ಲಿ ಎಲ್ಲ ಸೆಲೆಕ್ಷನ್ ಆಗ್ತದೆ. ಪ್ರತಿಭೆಗಳಿಗೆ ಸ್ವಲ್ಪ ಅವಕಾಶ ಕಮ್ಮಿ ಇದೆ ಈಗಿನ ಕಾಲದಲ್ಲಿ. ನಮ್ಮ ಕಾಲದಲ್ಲಿ ಹಾಗೆ ಇತ್ತು. ಆವಾಗ ಕೆಲವರು ಒಳ್ಳೆ ಇದರಲ್ಲಿ ಇದ್ ಮಾಡ್ತಿದ್ರು. ಇವಾಗ ಸ್ವಲ್ಪ ನನಗೆ ಅದರ ಬಗ್ಗೆ ನಾನು ತುಂಬಾ ಈಗ ನನ್ನ ವೃತ್ತಿಯಲ್ಲಿ ನಾನು ಬ್ಯುಸಿ ಆಗಿರೋದ್ರಿಂದ ಅದರ ಬಗ್ಗೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಹಾಗೆ ನೀವು ಈ ತರದೊಂದು ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿದ್ದು ಮತ್ತು ಇತ್ತೀಚೆಗೆ ಒಂದಷ್ಟು ಸಾಧನೆಗಳನ್ನ ಮಾಡ್ತಿರೋದನ್ನ ಗುರುತಿಸಿ ಬಹಳಷ್ಟು ಜನ ನಿಮಗೆ ಸನ್ಮಾನಗಳನ್ನ ಕೂಡ ಮಾಡಿದ್ದಾರೆ ಅಲ್ವಾ? ಹೌದು, ಮಾಡಿದ್ದಾರೆ. ನಮ್ಮ ಮೂರಾಡ್ ಸ್ಪೋರ್ಟ್ಸ್ ಕ್ಲಬ್ ಅವರು ಸನ್ಮಾನ ಮಾಡಿದ್ದಾರೆ. ಹಾಗೆ ನಮ್ಮ ರೆಗ್ಯುಲರ್ ಆಗಿ ಕೆಲ್ಮುತ್ತ ಸ್ಪೋರ್ಟ್ಸ್ ಅಲ್ಲಿ ನಮ್ಮ ಏನ್ ನಡೀತಿರುವಾಗ ನಮ್ಮ ಅಂದ್ರೆ ವರ್ಷ ಅವರು ತುಂಬಾ ನಮ್ಮ ಸ್ಪೋರ್ಟ್ಸ್ ಕ್ಲಬ್ ಅವರು ತುಂಬಾ ಪ್ರೋಗ್ರಾಮ್ಗಳನ್ನ ಆರ್ಗನೈಸ್ ಮಾಡ್ತಾರೆ. ನಮ್ಮ ಪಳಗಂಡ ಅಪ್ಪಣ್ಣವ್ರು ನಮ್ಮ ಅಧ್ಯಕ್ಷರಾಗಿ ಆದ್ಗಿ ಅವರು ನನ್ನ ಈ ಸಲ ಕೆಲ್ಮುತ್ತ ಸ್ಪೋರ್ಟ್ಸ್ ಅಲ್ಲಿ ಕ್ಲಬ್ನ ಮುಖಾಂತರ ನನ್ನ ಸನ್ಮಾನ ಮಾಡಿದ್ರು. ಹಾಗೆ ನಮ್ಮ ಮೂರಾಡು ಗೌಡ ಸಮಾಜದವರು ನನ್ನನ್ನ ಸನ್ಮಾನ ಮಾಡಿದ್ದಾರೆ. ಹಾಗೆ ಮತ್ತೆ ನಮ್ಮ ಪಾರೆಬೆದೂರು ಕುಟುಂಬಸ್ಥರು ನನ್ನನ್ನ ಒಂದು ಸನ್ಮಾನ ಮಾಡುವಂತ ವ್ಯವಸ್ಥೆ ಮಾಡಿದ್ದಾರೆ. ಆಗ ನಿಮಗೆಲ್ಲಾರು ಒಂದ್ ಕಡೆ ರಿಗ್ರೆಟ್ ಇದೆಯಾ? ಅಂದ್ರೆ ಒಂದು ಟೈಮಲ್ಲಿ ನನಗೆ ಬಾಕ್ಸಿಂಗ್ ಅವಕಾಶ ಸಿಕ್ಕಿತ್ತು, ಆ ಟೈಮಲ್ಲಿ ಇದ್ದಿದ್ರೆ ಇವತ್ತೊಂದು ಒಳ್ಳೆ ಹಂತಕ್ಕೆ ಹೋಗ್ಬೇಕು ಅಂತ ಏನಾರು ಅನ್ಸಿತ್ತಾ? ನಾನು ಆರ್ಮಿಯಿಂದ ಬಿಟ್ಟು ಬಂದಾಗ ನನ್ನನ್ನ ಕರ್ನಲ್ ಪೆಮ್ಮಯ್ಯ ಮತ್ತೆ ಲೆಫ್ಟಿನೆಂಟ್ ಕರ್ನಲ್ ಚಾನಡ್ ಅಯ್ಯಪ್ಪ ಅಂತೇಳಿ ಅವರು ಕಿತ್ತಣ್ಣ ನಾಣಯ್ಯನವ್ರನ್ನ ಕಳಿಸಿದ್ರು. ನನ್ನ ಹುಡ್ಕೊಂಡು ಇಲ್ಲಿ ಬರ್ಲಿ ಅವನು ಯಾಕೆ ಬಿಟ್ಟು ಬಂದ್ರು ಹಾಗೆ ಅಂತ ಹೇಳಿ. ನನಗೆ ಬಾಕ್ಸಿಂಗ್ ಕೆರಿಯರ್ ನನಗೆ ಅಂದ್ರೆ ಮುಂದುವರ್ಸೋದು ನನಗೆ ಇಷ್ಟ ಇರಲಿಲ್ಲ. ನನಗೆ ಅಂದ್ರೆ ಅವಾಗ ನೀನು ಈಗ ನಿನಗೆ ಡೈರೆಕ್ಟ್ ಹವಲ್ದಾರ್ ಮಾಡ್ತೀವಿ ಮತ್ತೆ ಬೇಕಾದ್ರೆ ಆಫೀಸರ್ಸ್ ಎಕ್ಸಾಮ್ ತಕೋ ಅಂತ ಹೇಳಿ. ಅಂದ್ರೆ ನಾವು ಆರ್ಮಿಲಿ ಹೇಗೆ ಅಂತ ನನಗೆ ಅವಾಗ ಮನಸ್ಸಲ್ಲಿ ಚಿಂತೆ ಬಂದಿದೆ. ಅಂದ್ರೆ ಹೋದ್ರೆ ಆರ್ಮಿಗೆ ಆಫೀಸರ್ಸ್ ಆಗಿ ಹೋಗ್ಬೇಕು ಅಂದ್ರೆ ನಾವು ಇಲ್ಲಾದ್ರೆ SLC PUC ಆದಾಗೆ ನಾವು ಸೋಲ್ಜರ್ ಆಗಿ ಆರ್ಮಿಗೆ ಸೇರುವಂತ ವ್ಯವಸ್ಥೆ ಆಗಬೇಕು. ಡಿಗ್ರಿ ಮಾಡಿ ನಾವು ಬೆಂಗಳೂರಲ್ಲಿ ಓದಿ ಅಲ್ಲಿ ಹೋಗಿ ನಾವು ಇದು ಮಾಡುವಂತ ಸಮಯದಲ್ಲಿ ತುಂಬಾ ನನಗೆ ಏನೋ ನನ್ನ ಮನಸ್ಸಿಗೆ ಅಂದ್ರೆ ಆ ದಿನ ನಾ ಬಂದಿಲ್ಲ ಅಂದಿದ್ರೆ ಇವತ್ತು ನಾನು ಒಲಿಂಪಿಯನ್ ಆಗಿ ಇರುವಂತ ಅವಕಾಶ ಇತ್ತು ನನಗೆ. ಆದ್ರೆ ಅದು ರಿಗ್ರೆಟ್ ಇದೆ. ಹಾಗೂ ಅಂದ್ರೆ ಬಿಟ್ಟು ಬಂದ್ರು ಅದೊಂದು ನನ್ನ ವೃತ್ತಿಲಿ ಬೆಟರ್ ಲೈಫ್ ಅಂತೇಳಿ ನಾನು ಚಿಂತೆ ಮಾಡಿಕೊಂಡಿದ್ದೀನಿ. ಹಾಗೆ ಈಗಿನ ಒಂದು ಯುವ ಜನತೆಗೆ ಏನ್ ಕಿವಿ ಮಾತನ್ನು ಹೇಳಿಕ್ ಬಯಸ್ತಾರೆ? ಅಂದ್ರೆ ಒಂದು ಕ್ರೀಡೆಯನ್ನ ಯಾವ ರೀತಿ ತಗೋಬೇಕು, ಯಾವ ರೀತಿ ಅದನ್ನ ಮುಂದುವರ್ಸ್ಕೊಂಡು ಹೋಗಿ ಯಶಸ್ಸನ್ನ ಸಾಧಿಸಬಹುದು ಅಂತ ಹೇಳ್ತೀರಿ? ಕ್ರೀಡೆ ನಾವು ದಿನನಿತ್ಯ ಈಗಿನ ಕಾಲದಲ್ಲಿ ನಾವು ಇರುವಂತ ಸಮಯದಲ್ಲಿ ನಾವು ತುಂಬಾ ರೆಗ್ಯುಲರ್ ಆಗಿ ನಾವು ಆಕ್ಟಿವಿಟೀಸ್ ಇರ್ತಿದ್ವಿ. ಆದ್ರೆ ಈಗಿನ ಮಕ್ಕಳನ್ನೆಲ್ಲ ನೋಡ್ತಿರುವಾಗ ಮೊಬೈಲ್ ಅನ್ನ ನೋಡ್ಕೊಂಡು ಟಿವಿ ನೋಡಿಕೊಂಡು ಆಲ್ಮೋಸ್ಟ್ ಯಾವ ಮಕ್ಕಳನ್ನ ನೋಡಿದ್ರು ಇಯರ್ ಬಡ್ ಹಾಕೊಂಡು ಮೊಬೈಲ್ ನೋಡ್ಕೊಂಡು ಇರ್ತಾರ ಅಲ್ಲದೆ ಯಾವುದೇ ಆಕ್ಟಿವಿಟೀಸ್ ಅಲ್ಲಿ ಇಲ್ಲ. ಫಿಟ್ನೆಸ್ ಆಗಲಿ ಅಥವಾ ಒಂದು ಆಕ್ಟಿವ್ ಆಗಿ ಅವ್ರನ್ನ ಒಂದು ಚಾರ್ಮ್ ಅಲ್ಲಿ ಅವ್ರನ್ನ ನೋಡುವಂತ ಯಾವ ಮಕ್ಕಳನ್ನು ನಾನು ಕಾಣ್ತೇ ಇಲ್ಲ. ಕೆಲವೇ ಮಕ್ಕಳು ಇರ್ತಾರೆ. ಆದ್ರೆ ಮೊಬೈಲ್ ನಿಂದ ದೂರ ಇದ್ದು ದಿನನಿತ್ಯ ಎಕ್ಸರ್ಸೈಸ್ ಮಾಡಿ ಅವರ ಆರೋಗ್ಯನ ಕಾಪಾಡಿಕೊಂಡು ಅದೇ ರೀತಿ ಯಾರು ತಿಳಿದವ್ರ ಹತ್ರ ಮಾರ್ಗದರ್ಶನ ಆಗಿ ಕಾಲೇಜಲ್ಲಿ ಅಥವಾ ಸ್ಕೂಲಲ್ಲಿ ಸ್ಟಡಿ ಮಾಡ್ತಿರುವಾಗ ಪಿಡಿಗಳು ಇರ್ತಾರೆ, ಫಿಸಿಕಲ್ ಡೈರೆಕ್ಟರ್ಸ್ ಇರ್ತಾರೆ, ಅವ್ರಿಗೂ ನಾಲೆಜ್ ಇರ್ತಾರೆ. ಅವ್ರನ್ನ ಮುಖಾಂತರ ಒಂದು ಸಜೆಷನ್ ತಕೊಂಡು ಮುಂದುವರೆಯೋದು ಒಳ್ಳೇದು. ಅಂದ್ರೆ ಮಕ್ಕಳು ಚಿಕ್ಕದ್ರಿಂದನೇ ಅವರು ಶಾಲೆಯಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸುವಂತ ರೂಢಿನ ಬೆಳೆಸ್ಕೊಳ್ಬೇಕಾಗ್ತದೆ. ಚಿಕ್ಕದಂದ್ರೆ ಅವ್ರಿಗೊಂದು ಆಸಕ್ತಿ ಬಂದ್ರೆ ಮುಂದೆ ಅದಕ್ಕೆ ಆಸಕ್ತಿ ಬಂದಾಗಲೇ ಅವರು ಇದು ಮಾಡುವಂತ ವ್ಯವಸ್ಥೆ ಮಾಡಬೇಕು. ಡೈಲಿ ಕ್ರೀಡೆಯಲ್ಲಿ ಭಾಗವಹಿಸುತ್ತಾ ಇರಬೇಕು. ಯಾವ್ದಾದ್ರು ಕ್ರೀಡೆ ಏನೇ ಕ್ರೀಡೆ ಆದ್ರೂ ಆದಾಗ ಅವರಿಗೆ ಒಂದು ಕ್ರೀಡೆ ಆಗಿ ಅವರಿಗೆ ಒಂದು ಗುರಿ ಮುಟ್ಟಬೇಕು ಅಂತ ಹೇಳುವಂತ ಸಮಯದಲ್ಲಿ ಅವರು ಹಾರ್ಡ್ ವರ್ಕ್ ಮಾಡ್ತಾರೆ, ಎಕ್ಸರ್ಸೈಸ್ ಮಾಡ್ತಾರೆ, ಫಿಟ್ನೆಸ್ ನ ಕಾಪಾಡ್ಕೊಳ್ತಾರೆ. ಈಗ ನೀವು ಹೇಳಿದ್ರಿ ಸತತವಾಗಿ 28 ವರ್ಷಗಳಿಂದ ಒಂದು ಕಡೆ ಮೂರ್ನಾಡಲ್ಲಿ ರೆಕಾರ್ಡ್ ಅನ್ನ ಉಳಿಸ್ಕೊಂಡು ಬಂದಿದ್ದೀರಿ ಅಂತ. ಯಾರಾದ್ರೂ ಸದ್ಯದಲ್ಲಿ ಮುರಿಯುವಂತ ಒಂದು ಲಕ್ಷಣಗಳು ನಿಮಗೆ? ಹೌದು, ನನಗೆ 2-3 ಸಲ ನನಗೆ ಆರೋಗ್ಯ ಸರಿ ಇಲ್ಲದಂತ ಸಮಯದಲ್ಲಿ 1 ವರ್ಷ ಕಪಿಲ್ ಅಂತೇಳಿ ಮಡಿಕೇರಿಯಲ್ಲಿ ಅಡ್ವೊಕೇಟ್ ಅವರು ಬಂದು ಒಂದ್ಸಲ ನನ್ನ ಭೇಟಿ ಮಾಡಿದ್ದಾರೆ. ಹಾಗೆ ಲಾಸ್ಟ್ ಇಯರ್ ಅವ್ರು ಈಗ ಮಾಸ್ಟರ್ಸ್ ಇದ್ದಾರೆ, ನಮ್ಮ ಮೂಡೇರ ಪೊನ್ನಪ್ಪ ಅಂತ ಹೇಳಿ, ಅವರು ಒಂದ್ಸಲ ನನ್ನ ಭೇಟಿ ಮಾಡಿದ್ದಾರೆ. ಪುನಃ ಈ ವರ್ಷ ನಾನು ಏನಾಯ್ತು ಅಂತ ಹೇಳಿದ್ರೆ ನಾನು ಸ್ವಲ್ಪ ಫಿಟ್ನೆಸ್ ಮಾಡಬೇಕು ಅಂತ ಹೇಳಿ ನಾನು ಕೀಟೋ ಡಯಟ್ ಮಾಡಿದೆ. ನಾನು ಅಂದ್ರೆ ಸುಮಾರು ನಾನು 114 kg ಇದ್ದೆ. ನಾನೊಂದು 18-20 kg ನನ್ನ ಬಾಡಿನ ನಾನು ಫಿಟ್ನೆಸ್ ಗಾಗಿ ರೆಡ್ಯೂಸ್ ಮಾಡಿಕೊಂಡು ಸಮಯದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಬಂದು ಈ ಸಲನು ನಾನು ಸೋಲ್ನ ಕಂಡೆ. ನಾನು ಇಲ್ಲಿ ಮೂರಾಡಲ್ಲಿ ನನ್ನ ಈ ಶಾರ್ಟ್ ಪುಟ್ಟದಲ್ಲಿ 3 ಸಲ ನಾನು ಸೋಲ್ನ ಕಂಡಿದ್ದೀನಿ. ಮತ್ತೆ ಏಜ್ ಕೌಂಟ್ಸ್ ಇವತ್ತು ನನಗೆ 53, ಅವರೆಲ್ಲ 28-30 ಆ ರೇಂಜ್ ಅಲ್ಲಿ ಇದ್ದಾರೆ. ಆದ್ರೆ ನನ್ನ ಏಜ್ ಗ್ರೂಪ್ ಅಲ್ಲಿ ಇವತ್ತು ಎಂಟೈರ್ ವರ್ಲ್ಡ್ ಅಲ್ಲಿ ನಾನು ಗೂಗಲ್ ಸರ್ಚ್ ಮಾಡಿದಾಗ ನಾನು ಹೊಡೆಯುವಂತ ಇವತ್ತು ಯಾರು ಹೊಡಿತಾ ಇಲ್ಲ.
ಬಹಳ ಸಂತೋಷ ಕುಸುಮ್ ಕಾರ್ಯಪ್ಪ ಅವರೇ. ನಿಮ್ಮ ಒಂದು ಕ್ರೀಡಾ ಜೀವನದ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ಕೊಟ್ರಿ. ಒಂದು ಕಾಲದಲ್ಲಿ ರಾಷ್ಟ್ರಮಟ್ಟದ ಬಾಕ್ಸರ್ ಆಗಿದ್ರಿ, ನಂತರ ಇವಾಗ ಮಾಸ್ಟರ್ ಅಥ್ಲೆಟಿಕ್ಸ್ ಅಲ್ಲಿ ಒಂದು ಶಾರ್ಟ್ ಪುಟ್ ಅನ್ನ ಹಾಕ್ತಾ ಇದ್ರಿ. ಹಾಗೆ ಒಂದು ನಿಮ್ಮ ಕಾನ್ಫಿಡೆಂಟ್ ಇದೆ, ಇಡೀ ವರ್ಲ್ಡ್ ಅಲ್ಲಿ ನಿಮ್ಮದೊಂದು ಹೈಯೆಸ್ಟ್ ಥ್ರೋ ಇದೆ ಅಂತ ಹೇಳಿ. ಆದಷ್ಟು ಬೇಗ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪಂದ್ಯಾಟವನ್ನ ಆಡಿ ಆ ಒಂದು ಗುರುತಿಸುವಿಕೆಯನ್ನ ತಂದು ನಮ್ಮ ರಾಷ್ಟ್ರಕ್ಕೆ ಮತ್ತೆ ಕೊಡಗಿಗೂ ಕೂಡ ಒಂದು ಕೀರ್ತಿಯನ್ನ ತಂದು ಇದೇ ಸಂದರ್ಭದಲ್ಲಿ ಹಾರೈಸ್ತೇವೆ. ಎಸ್ ಹಾಗೆ ಇದುವರೆಗೆ ನಿಮ್ಮ ಒಂದು ಕ್ರೀಡಾ ಜೀವನದ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸರ್.